3-4 ದಿನದಿಂದ ನಿರಂತರವಾಗಿ ಟೆನ್ಷನ್ ಆಗಿತ್ತು ಈ ಭಾಗದ ಜನಗಳಿಗೆ. ಮತ್ತೆ ಇಲ್ಲಿನ ಎಲ್ಲರೂ ಬೆಂಗಳೂರಿನ ಜನನು ಕೂಡ ಆತಂಕ ಪಡ್ತಾ ಇದ್ರು. ಈಗ ಆತಂಕ ದೂರ ಆಗಿದೆ. ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ನೋವಿನ ಸಂಗತಿ ಅಂದ್ರೆ ಚಿರತೆ ಜೀವಂತವಾಗಿದೆಯಾ ಇಲ್ಲೋ ಗೊತ್ತಿಲ್ಲ. ಇದನ್ನ ಈಗ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಅದರಿಂದ ಮೊದಲು ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ. 3-4 ದಿನದಿಂದ ನಿರಂತರವಾಗಿ ನಿದ್ದೆ ಇಲ್ಲದೆ, ಊಟ ಇಲ್ಲದೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೆಚ್ಚು ಶ್ರಮ ಪಟ್ಟಿದ್ದಾರೆ. ಎಲ್ಲ ಶ್ರೇಯಸ್ಸು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಸಲ್ಲಬೇಕಾಗಿದೆ. ಪಾಪ 2-3 ಜನಕ್ಕೆ ಗಾಯ ಆಗಿದೆ. ಅದಕ್ಕೆ ಅವ್ರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ನನ್ನ ಕಡೆಯಿಂದ ಬೊಮ್ಮನಹಳ್ಳಿ ಜನತೆಯ ಪರವಾಗಿ ಧನ್ಯವಾದ ಹೇಳ್ತೇನೆ. ಮತ್ತೆ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಆ ಡಿಪಾರ್ಟ್ಮೆಂಟ್ಗೆ 2 ಲಕ್ಷ ರೂಪಾಯಿ ಅನ್ನ ನಾನು ಈಗಾಗಲೇ ಹಣವನ್ನ ಅವರಿಗೆ ಚಿಕಿತ್ಸೆಗೆ ಮತ್ತೆ ಅವರ ಸಿಬ್ಬಂದಿಗೆ ಕೊಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿ ಅವರು ತಿಳಿಸಿದ್ದಾರೆ. ಮತ್ತೆ ಅವ್ರಿಗೆಲ್ಲರಿಗೂ ಧನ್ಯವಾದವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.